ಆಸ್ತಿಗಾಗಿ ಎತ್ತ ತಾಯಿಯನ್ನು ಪುತ್ರ ಮನೆಯಿಂದ ಹೊರ ಹಾಕಿರುವ ಘಟನೆ ಕೆ.ಆರ್. ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾದಾಪುರ ಗ್ರಾಮದಲ್ಲಿ ನಡೆದಿದೆ. 70 ವರ್ಷದ ನಾಗಮ್ಮ ಎಂಬುವರನ್ನು ಪುತ್ರ ಮನೆಯಿಂದ ಹೊರ ಹಾಕಿದರು. ಈಕೆಯ ಪತಿ ಸಂಗ್ರಯ್ಯ ಇಬ್ಬರು ಪುತ್ರರಲ್ಲಿ ಹಿರಿಯ ಮಗ ಕೆಲವು ವರ್ಷಗಳ ಹಿಂದೆ ಸಾವನ್ನಪ್ಪಿದರು. ಒಬ್ಬಳು ಮಗಳಿದ್ದಾರೆ. ಕಿರಿಯ ಮಗ ಚೆಲುವರಾಜ್ ಶ್ರವಣಬೆಳಗೊಳದಲ್ಲಿ ಕೂಲಿ ಮಾಡಿಕೊಂಡಿದ್ದರು. ವಿಕಲಚೇತನ ಪುತ್ರಿ ರಾಜಮ್ಮ ಮದುವೆಯಾಗಿ ಮೈಸೂರಿನ ಮೇಟ್ಗಳ್ಳಿಯಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡು ಸ್ವಾವಲಂಬಿ ಜೀವನ ಬದುಕುತ್ತಿದ್ದರು. ಚೆಲುವರಾಜ್ ತನ್ನ ಹೆಸರಿಗೆ ಜಮೀನನ್ನು ಮನೆ ಬರೆದುಕೊಡುವಂತೆ ಆಗಾಗ ಬಂದು ನಾಗಮ್ಮಳಿಗೆ ಚಿತ್ರಹಿಂಸೆ ನೀಡುತ್ತಿದ್ದ ಎನ್ನಲಾಗುತ್ತಿದೆ. ಮನೆಯಿಂದ ಹೊರ ಹಾಕಿದ್ದು ಸಾಕಷ್ಟು ರಾಜಿ ಪಂಚಾಯಿತಿ ಕೂಡ ನಡೆದಿದೆ. ಈಕೆಗೆ ಗ್ರಾಮದಲ್ಲಿ ಒಂದು ಮನೆ ಹಾಗೂ ಸರ್ಕಾರಿ ಜನತಾ ಮನೆ ಕೂಡ ಇದ್ದು ಈಕೆ ಜನತಾ ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ದರು. ವಿಷಯ ತಿಳಿದಂತೆ ಕೆಲವು ದಿನಗಳ ನಂತರ ಸಂಬಂಧಪಟ್ಟವರ ಬಳಿ ಪಡಿತರ ವೃದ್ಧಾಪ್ಯ ವೇತನವನ್ನು ಕಾಡಿ ಬೇಡಿ ಸರಿಪಡಿಸಿಕೊಂಡಿದ್ದಾಳೆ. ಈ ವೇಳೆ ತಾಯಿ ಮಗಳ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯ ಅಧ್ಯಕ್ಷೆ ವನಿತಾ ರಾಜ್, ತಹಶೀಲ್ದಾರ್ ನಿಸರ್ಗ ಪ್ರಿಯೆ, ಕಿಕ್ಕೇರಿ ಪೊಲೀಸ್ ಅಧಿಕಾರಿ ಸಂಬಂಧಪಟ್ಟ ಇಲಾಖೆಗೆ ಚೆಲುವರಾಜ್ ವಿರುದ್ಧ ದೂರು ನೀಡಿದ್ದಾರೆ. ದೂರಿನ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ತಂಡ ಕಂದಾಯ ಇಲಾಖೆ, ಪೊಲೀಸರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತೆರಳಿ ಚೆಲುವರಾಜ್ಗೆ ಬುದ್ಧಿವಾದ ಹೇಳಿ ತಾಯಿ ನಾಗಮ್ಮ ಬಳಿ ಗಲಾಟೆ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪಿಎಸ್ಐ ರಮೇಶ್, ಶಿಶು ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಪದ್ಮಮ್ಮ, ಪಿಡಿಒ ಚಂದ್ರು, ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ರಜನಿ ರಾಜ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ವನಿತಾ, ಗ್ರಾಮ ಪಂಚಾಯಿತಿ ಲೆಕ್ಕಿಗ ಸುನಿಲ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು. ಯಾವುದೇ ಕಾರಣಕ್ಕೂ ಎತ್ತ ತಾಯಿಗೆ ಒಡ ಹುಟ್ಟಿದ ತಂಗಿಗೆ ಹಿಂಸೆ ಕೊಟ್ಟು ತುಂಬಾ ಅಶ್ಲೀಲವಾಗಿ ಬೈಯೋದು ಕಂಡ್ರೆ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿಪಡಿಸ್ತೀವಿ. ಎಲ್ಲ ಇಲಾಖೆಯವ್ರಿಗೂ ಗಮನಕ್ಕೆ ತಂದಿದ್ದೀನಿ ಇವತ್ತು, ಸರಿನಾ? ಇವನ್ ಟುಡೇ SP ಗೊತ್ತು, ತಹಸೀಲ್ದಾರ್ರಿಗೆ ಗೊತ್ತು, ನೋಡಿ ಪೊಲೀಸ್ ಇಲಾಖೆಯವ್ರು ಬಂದಿದ್ದಾರೆ, ಮಹಿಳಾ ಮಕ್ಕಳ ಅಧಿಕಾರಿ ಬಂದಿದ್ದಾರೆ. ಇದ್ದೆ ಅಮ್ಮ ನನಗೆ 3 ತಿಂಗಳಿಂದ ಬಂದು ನನ್ನ ಕಚೇರಿಗೆ ಬಂದು ದೂರನ್ನ ಹೇಳ್ತಾರೆ. ನಾನು ಕೆ.ಆರ್. ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಮಾದಾಪುರ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಮಗ, ನನ್ನ ಎತ್ತ ಮಗ ನನ್ನನ್ನು ಹೊರಗ ಹಾಕಿದ್ದಾನೆ. ನಂದು ಜನತಾ ಮನೆ ಇದೆ, ಆ ಜನತಾ ಮನೆಯಲ್ಲಿ ವಾಸಕ್ಕಿದ್ರೂ ವಾಸಕ್ಕೆ ಬಿಡುದೇನೆ ನನಗೆ ಕೆಟ್ಟ ಪದದಿಂದ ನಿಲ್ಲಿಸ್ತಾನೆ. ನನ್ನ ಮಗಳು ಹ್ಯಾಂಡಿಕ್ರಾಫ್ಟ್ ಇದ್ದಾಳೆ, ಅವಳು ಬಂದು ನನ್ನ ಜೀವನ ನಿರ್ವಹಣೆಗೆ ಆಹಾರ ಮಾಡಿಕೊಟ್ರು ಕೂಡ ಅವಳನ್ನು ಕೂಡ ಬೈತಾನೆ. ಒಂದು ಕಾಲ್ ಕೂಡ ಅವಳಿಗೆ ಸ್ವಾಧೀನ ಇಲ್ಲ. ಇನ್ನೊಂದು ಕಾಲು ಮುರಿತೀನಿ ಅಂತ ಕೂಡ ಈಕೆಗೆ ಹೇಳೋದಂತೆ. ಈಕೆ ಬಂದು ತರಕಾರಿ ಮಾರಾಟ ಮಾಡಿ ಎತ್ತ ತಾಯಿಯನ್ನ ಜೀವನನ ಮಾಡಿಸ್ತಾ ಇದ್ದಾರೆ. ಎಂಥ ಘನಘೋರ ದೃಶ್ಯನ ಇವತ್ತು ನಾವು ನೋಡಬೇಕು. ಕಡೆಗೆ ನಾನು ಇವರು ಹೇಳಿದ ಮೇಲೆ ನಾನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ, ಮತ್ತು ಹೋಮ್ ಮಿನಿಸ್ಟ್ರಿಗೆ ತಲುಪೋ ಥರ ನಾನು ಈ ಸುದ್ದಿನ ಮಾಡ್ತೀನಿ. ಇಮಿಡಿಯೇಟು ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತೀನಿ. ಅವ್ರ ಸಂಪರ್ಕಕ್ಕೆ ಬರ್ತಾರೆ ಕೆ.ಆರ್. ಪೇಟೆ ತಹಸೀಲ್ದಾರು. ಅವರು ಕೂಡ ಆಯಿತು ಮೇಡಮ್, ಆ ವೃದ್ಧೆಗೆ ನ್ಯಾಯ ಕೊಡುವ ಅಂತ ಹೇಳ್ತಾರೆ. ಮಹಿಳಾ ಮಕ್ಕಳ ಅಧಿಕಾರಿ CDPO ಕಿರಣ್ ಅವ್ರಿಗೆ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ. ನಮ್ಮ ಕಮಿಟಿಯ ನಮ್ಮ ಜಮೀರ್ ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಸೇರಿ, ಆಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ಜೊತೆ ಸೇರಿ ಈ ದಿನ ಈ ವೃದ್ಧೆಗೆ ನ್ಯಾಯವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಅವ್ರ ಮಗ ನಾನು ಈ ಥರ ಮಾಡೋದಿಲ್ಲ, ಇದು ಕೊನೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೂಡ ಹೇಳಿದರು. ಅಜ್ಜಿ, ಈಗ ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಮೇತ ನಿಮ್ಮನ್ನ ಬಿಟ್ಟಿದ್ದೀವಿ. ಪೊಲೀಸ್ ಇಲಾಖೆಯೂ ಕೂಡ ನಿಮ್ಮ ರಕ್ಷಣೆಗೆ ಬಂದಿದೆ. ಈ ದಿನ ನಿಮ್ಮನ್ನ ಕಿಕ್ಕೇರಿ ಹೋಬಳಿ ಮಾದಾಪುರ ಗ್ರಾಮ ನಾವೆಲ್ಲರೂ ಸೇರಿ ನಮಗೆ ತಿಳುವಳಿಕೆ ಹೇಳಿ ಎಲ್ಲರೂ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳಪ್ಪ, ಇನ್ನು ಆಗಿತ್ತಪ್ಪ, ಇಂತ ಹೋದೋ ಮುಂದೆ ಕೊಳ್ಳೆದಾಗ ಹೋಗಪ್ಪ ಅಂತ ಇಷ್ಟು ಹೇಳವ್ರೆ. ನಮ್ಮ ತಾಯಿನ ನಾವು ಆಯ್ತು ಚೆನ್ನಾಗಿ ನೋಡ್ಕೊತೀವಿ. ಆಯ್ತು, ನಿಮ್ಮ ತಾಯಿ ನೋಡ್ಬೇಕು, ಯಾವುದೇ ಅಶ್ಲೀಲ ಪದದಿಂದ ಮಾತಾಡಬಾರ್ದು.